ಮುಂದಿಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಪಕ್ಷವನ್ನ ಸದೃಢವಾಗಿ ಕಟ್ಟುವಂತಹ ಕೆಲಸವನ್ನ ನಮ್ಮ ಅಧ್ಯಕ್ಷರು, ಪದಾಧಿಕಾರಿಗಳು, ಎಲ್ಲ ಮುಖಂಡರುಗಳು ಮಾಡ್ತಾರೆ ಅಂತೇಳಿ ತಮ್ಮ ಮೂಲಕ ಈ ತಾಲೂಕಿನ ಜನತೆಗೆ ತಿಳಿಸೋದಕ್ಕೆ ಬಯಸಿದೆ. ಧನ್ಯವಾದ. ಉದ್ದೇಶಿಸಿ ಮಾತಾಡಿರತಕ್ಕಂಥ ನಮ್ಮ ಕುಮಾರ್ ಅವರು ಧನ್ಯವಾದಗಳು. ಹಾಗೆ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಗೋಪಾಲ್ ಗೌಡರು ಕೂಡ ಇವರು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತಾಡೋದಕ್ಕೆ ಕೇಳ್ಕೊಳ್ತೀವಿ. ಎಲ್ಲ ಪತ್ರಿಕಾ ಮಾಧ್ಯಮಗಳಿಗೆ ಮತ್ತೊಮ್ಮೆ ಸ್ವಾಗತ ಕೋರ್ತಾ, ಇವತ್ತು ನಾವು ಬಂದಿರೋದು ಪಕ್ಷದ ಸಂಘಟನೆ ಬಗ್ಗೆ ಮಾತ್ರ. ಇದು ಬರೀ ಸೊರಬ ಮಾತ್ರ ಅಲ್ಲ, ಇಡೀ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕಿಗೂ ನಾವು ಪ್ರೋಗ್ರಾಮ್ ಮಾಡ್ಕೊಂಡಿದ್ದೀವಿ. ಮೊದಲನೇದಾಗಿ ಇವತ್ತು ಸೊರಬಕ್ಕೆ ಬಂದಿದ್ದೀವಿ. ಮಧ್ಯಾಹ್ನ 4 ಗಂಟೆಗೆ ಸಾಗರದಲ್ಲೂ ಕೂಡ ಸಭೆ ಇದೆ, ನಾವು ಹೋಗ್ತಾ ಇದ್ದೀವಿ. ನಮ್ಮ ಪಕ್ಷಕ್ಕೆ 25 ವರ್ಷ ಆಯಿತು. ಮೊನ್ನೆ ಸಾಂಕೇತಿಕವಾಗಿ ಬೆಂಗಳೂರಿನಲ್ಲಿ ಕಾರ್ಯಕ್ರಮ ಮಾಡಿದೆ. ಅಲ್ಲಿ ಏನು ತೀರ್ಮಾನ ತಗೊಂಡಿದೆ ಅಂದರೆ, ಪ್ರತಿ ತಾಲೂಕಿನಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು. ಊರಿನಲ್ಲಿ ಒಂದು 1,000 ಜನ ಕನಿಷ್ಠ ಹೋಗಿ ಪ್ರೊಸೆಷನ್ ಮಾಡಿ, ಅಂದರೆ ಎಲ್ಲ ಪ್ರತಿಯೊಬ್ಬರು ಗೊತ್ತಾಗಬೇಕು, ಈ ಪಕ್ಷದ ಬಗ್ಗೆ ಪ್ರಚಾರ ಆಗಬೇಕು. ಆ ದೃಷ್ಟಿಯಿಂದ ಪ್ರತಿ ತಾಲೂಕಿನಲ್ಲೂ, ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಈ ಕಾರ್ಯಕ್ರಮ ಮಾಡಬೇಕು ಅನ್ನೋ ಒಂದು ಪ್ರೋಗ್ರಾಮ್ ಇಟ್ಕೊಂಡು ನಾವು ಎಲ್ಲ ತಾಲೂಕಿನಲ್ಲೂ ನಾವು ಜೀವ ಹಾಕೊಂಡಿದ್ದೀವಿ. ಪ್ರಥಮವಾಗಿ ಇವತ್ತು ಇಲ್ಲಿ ಬಂದಿದ್ದೀವಿ. ಪಕ್ಷದ ಸಂಘಟನೆ ಚೆನ್ನಾಗಿ ಆಗ್ತಾ ಇದೆ, ಏನೂ ತೊಂದರೆ ಇಲ್ಲ, ಒಳ್ಳೆಯ ಅವಕಾಶ ಇದೆ. ವರ್ಷ 2026 ಪೂರ್ತಿ ಚುನಾವಣಾ ವರ್ಷ ಆದರೂ ಆಗಬಹುದು. ಯಾಕಂದರೆ ಸ್ಥಳೀಯ ಚುನಾವಣೆಗಳು, ಗ್ರಾಮ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, APMC ಅಥವಾ ಪುರಸಭೆ ಎಲ್ಲ. ಯಾಕೆಂದರೆ ಕೋರ್ಟ್ ಆರ್ಡರು ತುಂಬ ಸಾರಿ ಮಾಡಿದ್ದಾರೆ, ಇನ್ನು ಕೋರ್ಟಿಗೆ ವಿರುದ್ಧವಾಗಿ ಸರ್ಕಾರ ಹೋಗ್ಲಿಕ್ಕೂ ಕಷ್ಟ ಆಗುತ್ತೆ. ಆದ್ದರಿಂದ ಚುನಾವಣೆ ಮಾಡಬಹುದು ಅಂತ ನಮ್ಮ ಇದು. ಅದಕ್ಕೆ ನಾವು ಸಮಯಕ್ಕೆ ಮೊದಲೇ ನಾವು ಸಿದ್ಧತೆ ಮಾಡಿಕೊಳ್ಳಲಿಕ್ಕೆ ಎಲ್ಲ ತಾಲೂಕಿನಲ್ಲಿ ನಮ್ಮ ಪಕ್ಷದ ಮುಖಂಡರಿಗೆ, ಕಾರ್ಯಕರ್ತರಿಗೆ ತಿಳಿಸಲಿಕ್ಕೆ, ನಮ್ಮ ಪಕ್ಷವನ್ನು ಬೂತ್ ಮಟ್ಟದಿಂದ ಸಂಘಟಿಸುವ ಬಗ್ಗೆ ಇವತ್ತು ಈ ಮೀಟಿಂಗ್ ಇಟ್ಕೊಂಡಿದ್ವಿ.